ವೆಲ್ಕಮ್ ಬ್ಯಾಕ್ ಟು ತ್ರಿಬಲ್ ಚಾಂಪ್ಸ್ ಯೂಟ್ಯೂಬ್ ಚಾನಲ್. ನನ್ನ ಪ್ರೀತಿಯ ಗುಣಶ್ರೀ, ನಾನು ನಿಮ್ಮ ಪ್ರೀತಿಯ ಚಂದನ, ನಾನು ನಿಮ್ಮ ಪ್ರೀತಿಯ ವಾತ್ಸಲ್ಯ, ಹಾಗೂ ನಾವು ನಿಮ್ಮ ಪ್ರೀತಿಯ ತ್ರಿಬಲ್ ಚಾಂಪ್ಸ್. ಸೊ ಎಲ್ಲರಿಗೂ ತುಂಬಾ ದಿನದ ನಂತರ ವೆಲ್ಕಮ್ ನ ಹೇಳ್ತಿದೀವಿ. ಅದು ತ್ರಿಬಲ್ ಚಾಂಪ್ಸ್ ಹಾಗೆ ಬಂದು ಹೇಳ್ತಿದೀವಿ. ಅಂಡ್ ಏನಪ್ಪಾ ಸ್ಪೆಷಲ್ ಅಂದ್ರೆ ನಾಳೆ ನಮ್ಮ ಅಪ್ಪನ ಬರ್ಡೇ. ಸೊ ವಿ ಆರ್ ಗೋಯಿಂಗ್ ಫಾರ್ ಮೈಸೂರ್ ಕುಂಭಮೇಳ. ಸೊ ಹೇಗೆ ಪ್ಯಾಕಿಂಗ್ ಇರುತ್ತೆ, ಹೇಗೆ ಜರ್ನಿ ಇರುತ್ತೆ, ಏನ್ ಮಸ್ತಿ ಮಾಡ್ತೀವಿ ಎಲ್ಲ ತೋರಿಸ್ತೀನಿ. ಅಂಡ್ ತುಂಬಾ ದಿನ ಆದ್ಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ತಿರೋದಕ್ಕೆ ಸಾರಿ. ತುಂಬಾ ದಿನ ಆದ್ಮೇಲೆ ಟ್ರಿಪ್ ಕೂಡ. ಓಕೆ, ಸೊ ಕಮ್ ಲೆಟ್ಸ್ dig into the video. Bye. Hi guys, good morning. Welcome back to Tribal Champs again. ನಾವು ಒಂದು 6 ಗಂಟೆಗೆ ಎದ್ವಿ, ಈಗ ಒಂದು 6:45 ಹತ್ರ ಆಗಿದೆ. ಎಲ್ಲರೂ ರೆಡಿ ಆಗಿದ್ದೀವಿ ಅಂಡ್ ಕೇಕ್ ಕಟ್ಟಿಂಗ್ ಕೂಡ ಆಯ್ತು. ಆ ವಿಡಿಯೋ ನಿಮ್ಗೆ ಈ ವಿಡಿಯೋದಲ್ಲಿ ಟ್ರೈ ಮಾಡ್ತೀನಿ. ಇಟ್ಸ್ ದ ಕ್ಯೂಟ್ ಕೇಕ್. ಸರ್ಪ್ರೈಸ್ ಕೊಡೋಣ ಅಂತ ಅನ್ಕೊಂಡ್ರೆ ಇವರೆಲ್ಲ ಸರ್ಪ್ರೈಸ್ ತರ ಆಡ್ಲೇ ಇಲ್ಲ. ಅಪ್ಪ ನೋಡ್ಬಿಟ್ರು, ಸೊ ಸರ್ಪ್ರೈಸ್ ಆಗಿರ್ಲಿಲ್ಲ. ಬಟ್ ಆಲ್ಸೋ ಕೇಕ್ ಕಟ್ಟಿಂಗ್ ಹ್ಯಾಡ್ ಡನ್ ವೆರಿ ವೆಲ್. ಈಗ ಮೈಸೂರು ಕಡೆ ಪ್ರಯಾಣ ಶುರು. ಜರ್ನಿ ಹೇಗಿರುತ್ತೆ ಅಂತ ತೋರಿಸ್ತೀವಿ. ಹಾಗೆ ಅಲ್ಲಿ ಊಟ ಎಲ್ಲ ಮಾಡ್ಕೊಳ್ಳೋದಕ್ಕೆ ಇಲ್ಲಿಂದಾನೆ ಗುಜ್ ತಯಾರಿಸ್ತಿದ್ದಾರೆ. ಸೊ ಯಾ, ಕೀಪ್ ವಾಚಿಂಗ್. ಹ್ಯಾಪಿ ಬರ್ತ್ಡೇ ಟು ಯು. ಈಗ 7 ಕಾಲಾಗಿದೆ. ಇನ್ನೇನ್ ಬಿಡ್ಬೇಕು ಮನೆ. ಇಷ್ಟೊತ್ತು ತಿಂದ್ವಿ, ಮತ್ತೆ ಎಲ್ಲ ಪ್ಯಾಕೇಜಿಂಗ್ ಲಗೇಜ್ ಪ್ಯಾಕ್ ಮಾಡ್ತಿದ್ದಾರೆ. ಅಂಡ್ ಎಲ್ಲರೂ ರೆಡಿ ಆಗಿದೀವಿ. ಹೊರಡೋದೊಂದೇ ಬಾಕಿ ಇದೆ. ನಮ್ ಸ್ಕೂಲ್ ಸ್ನಾಕ್ಸ್ ಬ್ರೇಕ್ ಅಷ್ಟೇ ಬೇಬಿ ಹೋಗ್ಬೋದು. ಯಾಕಂದ್ರೆ ಇಲ್ಲಿ ತಿನ್ಬಿಟ್ಟು ಬಸ್ ಬಂದು ನಾವು ಹೋಗಿ ಇದು ಬಸ್ ಬರೋ ಟೈಮ್ಗೆ 7:15. ಕೀಪ್ ವಾಚಿಂಗ್. ಗೈಸ್, ಶಿವಸಾಗರ್ ಹೋಟೆಲ್ ಎಲ್ಲರಿಗೂ ಗೊತ್ತಿರುತ್ತೆ. ಬಿಸಿ ತಟ್ಟೆ ಇಡ್ಲಿಗೆ ಫೇಮಸ್. ಸೊ ಅಲ್ಲಿ ನಿಲ್ಲಿಸಿ ಊಟ ತಿಂದು ಕಾಫಿ ಕುಡಿದು ಈಗ ಹೊರಡ್ತಿದೀವಿ. ಈಗ ಆಲ್ಮೋಸ್ಟ್ ಟೈಮ್ ಬಂದು 9:15 ಆಗಿದೆ. ರೀಚ್ ಆಗೋಷ್ಟರಲ್ಲಿ ತುಂಬಾ ಲೇಟ್ ಆಗುತ್ತೆ. ಬಟ್ ಇಟ್ಸ್ ಫೈನ್, ಎಂಜಾಯ್ ಮಾಡಿದ್ವಿ. ಆನ್ ದ ವೇ ಮಲಗಿದ್ವಿ ಬಿಟ್ಟು ಬೇರೆ ಏನು ಕೆಲಸ ಮಾಡಿಲ್ಲ. ಅಂಡ್ ನಾವು ವಿ ಆರ್ ಸ್ಟಾರ್ಟಿಂಗ್ ಅ ಜರ್ನಿ ಅಗೇನ್. See you later. ಗೈಸ್, ಕುಂಭಮೇಳಕ್ಕೆ ತಲುಪಿದೀವಿ. ಆಲ್ಮೋಸ್ಟ್ ಟೈಮ್ ಒಂದು 11 ಗಂಟೆ, 11:15. ಜನ ತುಂಬಾ ಇದ್ದಾರೆ. ಬಟ್ ಓಕೆ, ಜನ ಇದ್ದೇ ಇರ್ತಾರೆ ದೇವಸ್ಥಾನ ಆದ್ಮೇಲೆ. ಬಟ್ ಚೆನ್ನಾಗಿದೆ. ನೋಡೋಣ ಹೇಗೆ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ಅಂತ. ಗೈಸ್, ಮೆಟ್ಲು ಇಳಿಯಕ್ಕೆ ತುಂಬಾ ಸಾಹಸ ಮಾಡ್ತಿದ್ದಾರೆ. ಬಟ್ ಏನು ಮಾಡೋಕ್ಕಾಗಲ್ಲ. We are going to take the blessings of the ತ್ರಿವೇಣಿ ಸಂಗಮ ಹೊಳೆ. ಇಲ್ಲಿ 3 ನದಿಗಳು ಸೇರುತ್ತೆ ಅಂತ ಹೇಳ್ತಿದ್ದಾರೆ. ನನಗೆ ಇನ್ನ ಯಾವ 3 ನದಿಗಳಂತ ಗೊತ್ತಿಲ್ಲ. ಗೊತ್ತಾದ್ರೆ ಖಂಡಿತವಾಗ್ಲೂ ಹೇಳ್ತೀನಿ. ಅಲ್ಲೆಲ್ಲ ಕೊಪ್ಪಳಗಳು ಹಾರಾಡ್ತಿದ್ದಾವೆ. ಇಲ್ಲಿ ಜನ ತುಂಬಿ ಹಾರಾಡ್ತಿದ್ದಾರೆ. ಐ ಹೋಪ್ ಚೆನ್ನಾಗಿರುತ್ತೆ ಅಂತ ಗೈಸ್. ಈ 2 ಕೋತಿಗಳು ಇಲ್ಲಿದ್ದಾವೆ. ಕೊಪ್ಪಳ ಪ್ಲಾನ್ ಆಗ್ತವ್ರಿ ಇವೆರಡು. ಬಂದ್ರು ಇಲ್ಲಿ. ನಾನು ಕೊಪ್ಪ ಅಂತಿದ್ದೀನಿ. ಈಗ ತೆಪ್ಪೆ ಅಂತ ಅದು, ಸಾರಿ ಗೈಸ್. ಅಲ್ಲಿ ತ್ರಿವೇಣಿ ಸಂಗಮ ಅಲ್ವಂತೆ, ಅಲ್ಲಿ ನದಿ ಹುಟ್ಟಿದಂತೆ. ಒಬ್ರೊಬ್ರು ಒಂದೊಂದು ಸ್ಟೋರಿ ಹೇಳ್ತಿದ್ದಾರೆ ಗೈಸ್. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ನೀವು ಮೈಂಡಲ್ಲಿ ಗೊತ್ತಾಗ್ತಾ ಇಲ್ಲ. ಆಮೇಲೆ ಇಲ್ಲೆಲ್ಲ ಮೀನಿದೆ ಅಲ್ಲಿ ಮೀನಿದವ. ನಾನು ಹೋಗಲ್ಲಮ್ಮ, ನಾನು ಆಮೇಲೆ ಬರ್ತೀನಿ. ಬಾಯ್ ಗೈಸ್. ಇಲ್ಲಿ ಹರಿತಿರೋದು ಕಾವೇರಿ ನದಿ. ಮತ್ತು ಈ ಕಡೆ ಬಂದರೆ ಇಲ್ಲಿ ಹರಿತಿರೋದು ಶೈಲಿಕಾ. ಮತ್ತು ಈ ಕಡೆ ಹರಿತಿರೋದು ಸ್ಫಟಿಕ. ಮತ್ತು ಅದರ ತ್ರಿವೇಣಿ ಸಂಗಮ ನಡೆಯೋದು ನಂದಿ ಹತ್ರ. ಅಲ್ಲಿ ಮತ್ತೆ ನದಿ ಹುಟ್ಟಿರೋದು ಅಂತ ಹೇಳ್ತಾರೆ. ಮತ್ತು ಇಲ್ಲಿ ಎಲ್ಲ ಸಂಗಮ ಸೇರುತ್ತೆ, ಅಂದರೆ 3 ನದಿಗಳ ಸಂಗಮ. ಅಲ್ಲಿ ನಂದಿ ಹತ್ರ ಪೂಜೆ ಮಾಡಿಸಿ ಅಲ್ಲಿ ಸ್ನಾನ ಮಾಡಿ ಡ್ರೆಸ್ ಚೇಂಜ್ ಮಾಡಿ ರೆಡಿ ಆಗ್ತಿದೀವಿ.
ಆಲ್ಮೋಸ್ಟ್ ಇಲ್ಲೆಲ್ಲ ಮುಗಿತಾ ಬಂತು. ಈಗ ಮಧ್ಯದಲ್ಲಿ ಇನ್ನ ಪ್ಲಾನ್ಸ್ ಆಡ್ ಆಗ್ತಿದೆ ಅಂಡ್ ಕನ್ಫ್ಯೂಸ್ ಆಗ್ತಿದೆ, ಬಟ್ ಇನ್ನ ಪ್ಲಾನ್ ಮಾಡಿಲ್ಲ. ಸೊ ವಿ ಆರ್ ಗೆಟಿಂಗ್ ರೆಡಿ ನಾವು. ಸೊ ಇಲ್ಲಿ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಸೊ ಕೀಪ್ ವಾಚಿಂಗ್. ಎಲ್ಲ ರೆಡಿ ಆಗಿದ್ದೀವಿ. ಈಗ ಆಲ್ಮೋಸ್ಟ್ 1:15 ಆಗಿದೆ, ತುಂಬಾ ಲೇಟ್ ಆಗಿದೆ. ಸೊ ಈಗ ಈ ದೇವಸ್ಥಾನ ದರ್ಶನ ಮಾಡಿದ ನಂತರ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗೋ ಪ್ಲಾನ್ ಮಾಡ್ತಾ ಇದ್ದೀವಿ. ಸೊ ನೀವು ಲೇಟರ್, ತುಂಬಾ ಗಾಳಿ ಇದೆ. ಕೀಪ್ ವಾಚಿಂಗ್. ಸೊ ಒಳಗಡೆ ಫೋನ್ನ ಅಲೋ ಮಾಡಿಲ್ಲ ಅವರು, ಸೊ ಅದಕ್ಕೆ ಈಚೆ ಏನೇನಿತ್ತು ಅದನ್ನು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಆಲ್ಮೋಸ್ಟ್ ಇದ್ದಿದ್ದು ಶಿವಲಿಂಗು ಅದೇ ಮೇನ್ ದೇವರಾಗಿತ್ತು, ಆಮೇಲೆ ಗಣೇಶ ಆಯಿತು. ಹಾಯ್ ಗೈಸ್, ಈಗ ಟೈಮ್ ಬಂದು 2:30. ಊಟ ಮಾಡೋದಕ್ಕೆ ಇಲ್ಲಿ ಚಾಮುಂಡಿ ಬೆಟ್ಟದ ಹತ್ರ ಒಂದು ಖಾಲಿ ರೋಡ್ ಇತ್ತು, ಅಲ್ಲಿ ನಿಲ್ಸಿದೀವಿ. ಊಟ ಮಾಡಿದ ನಂತರ ಲಲಿತಾ ಮಹಲ್ ಪ್ಯಾಲೇಸ್ ಹೋಗಿ ನೋಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಚಾಮುಂಡಿ ಬೆಟ್ಟಕ್ಕೆ ಹೋಗೋದು. ಯಾಕಂದ್ರೆ ಚಾಮುಂಡಿ ಬೆಟ್ಟ ಕ್ಲೋಸ್ ಆಗಿರುತ್ತೆ ಈ ಟೈಮಲ್ಲಿ. ಸೊ ಅದಕ್ಕೆ ಲಲಿತಾ ಮಹಲ್ ಪ್ಯಾಲೇಸ್ ನೋಡ್ಕೊಂಡು ಆಮೇಲೆ ಚಾಮುಂಡಿ ಬೆಟ್ಟ ನೋಡ್ಕೊಂಡು ಮನೆಗೆ ಹೋಗ್ತೀವಿ. ಚಂದನ ರಿಯಾಕ್ಷನ್ ಮಾಡಿದೆ. ಗುಣ ಯಾವಾಗ ಏನಾದ್ರು ಹೇಳುವಾಗ ಮಾಡ್ತಾ ಅಬ್ಸರ್ವ್ ಮಾಡಿದಿರೋ ಇಲ್ಲೋ ಎಲ್ಲ ಬ್ಲಾಗಲ್ಲೂ ನಾನೇನಾದ್ರು ಹೇಳ್ತಿರ್ಬೇಕಾದ್ರೆ ಅವಳು ಹಂಗೆ ಹೇಳ್ತಿರ್ತಾಳೆ. ಸೊ ಊಟ ಏನೇನು ಸ್ಪೆಷಲ್ ಅಂತ ತೋರಿಸ್ತೀವಿ, ಬನ್ನಿ. ಕಾಳಿಂದ ಹೇಳೋಣ ಫಸ್ಟ್. ಗಾಯ್ಸ್, ಸಖತ್ತಾಗಿ ಅನಿಸ್ತಿದೆ. ಫಸ್ಟ್ ಟೈಮ್ ಈ ತರ ಪಿಕ್ನಿಕ್ ಮಾಡ್ತಿರೋದು. ಅಂದ್ರೆ ಫಸ್ಟ್ ಟೈಮ್ ಅಂತ ಅಲ್ಲ, ಸ್ವಲ್ಪ ಚೆನ್ನಾಗಿ ಅನಿಸ್ತಿದೆ, ಪಿಕ್ನಿಕ್ ತರ. ಇಳಿದಿದೀವಿ. ಫಸ್ಟ್ ನಮ್ಮತ್ತೆ ಮೇನ್, ಇವಳು ಗೊತ್ತೇ ಇರ್ತಾರೆ ನಿಮಗೆ, ಒಂದು ಚಾಮ್ ಅಂತೆ, ಬರ್ಡೇ ಬಾಯ್. ಮತ್ತೆ ನಮ್ಮಮ್ಮ ಇಲ್ಲಿ ಬಚ್ಕಿದ್ದಾರೆ. ಇಲ್ಲಿ ನಮ್ಮ ಮಾಮ ನೀರ್ನ ರೆಡಿ ಮಾಡ್ತಿದ್ದಾರೆ. ಇಲ್ಲಿ ನಮ್ಮ ಅಣ್ಣಂಗೆ ತುಂಬಾ ಹೊಟ್ಟೆ ಹಸ್ತಿದೆ, ಆಡಿ ಹಾಕೊಂಡು ತಿಂತಿದ್ದಾರೆ. ನಮ್ಮ ಅಜ್ಜಿ ಪುಟ್ಟ, ಮತ್ತೆ ಪುಟ್ಟ ಅವರ ಫ್ರೆಂಡ್ಸ್. ಅಲ್ಲಿ ಇನ್ನೂ ಸ್ವಲ್ಪ ಜನ. ಓ ಮೇಯ್ನು ನಮ್ ಅಜ್ಜಿ. ಅಜ್ಜಿ ಬ್ಲಾಗು ಹಾಯ್ ಅನ್ರಿ. ಸುಸ್ತಾಗೋಗಿದ್ದಾರೆ ನಿಜ ಓಡಾಡಿ. ಸೊ ಅದಕ್ಕೆ ಈಗ ಓಡಾಡಿ. ಇಲ್ಲಿ ಇನ್ನ ಮೇನ್ ಇದಾರೆ ನಮ್ಮ ದೊಡ್ಡಮ್ಮ ಮತ್ತೆ ನಾನ್ ಮಾಡಿಲ್ಲ ಗೈಸ್. ನಮ್ಮ ಅಣ್ಣಂಗೂ ತುಂಬಾ ಹೊಟ್ಟೆ ಹಸ್ತಿದೆ ಅನ್ಸುತ್ತೆ, ತಿಂತಿದ್ದಾರೆ. ಆಕ್ಚುಲಿ ಎಲ್ಲಾರ್ಗು ಹೊಟ್ಟೆ ಹಸ್ತಿದೆ, ನಾನು ಸಮೇತ ನಾನು ಹೋಗಿ ತಿಂತೀನಿ. ಸ್ಪೆಷಲ್ ಬಂದು ಪುಳಿಯೋಗರೆ, ಡನ್ ಬೈ ಮಂಗಳಮ್ಮ. ಗೈಸ್, ಲಲಿತಾ ಮಹಲ್ಗೆ ಹೋಗೋದು ಕ್ಯಾನ್ಸಲ್ ಆಯ್ತು. ಯಾಕಂದ್ರೆ ಚಾಮುಂಡಿ ಬೆಟ್ಟ ನಾವು ರೀಚ್ ಆಗೋ ಟೈಮಲ್ಲಿ ಓಪನ್ ಆಗುತ್ತೆ ಅಂತ ಅನ್ಕೊಂಡು ಬಂದಿದ್ದೀವಿ. ಸೊ ವಿ ಹ್ಯಾವ್ ರೀಚ್ ಚಾಮುಂಡಿ ಬೆಟ್ಟ. ನಾವು ಒಳಗಡೆ ಹೋಗಿ ದರ್ಶನ ಮಾಡಿದ ನಂತರ ಲಲಿತಾ ಮಹಲ್ಗೆ ಹೋಗ್ತೀವಿ. ಸೊ ಯಾ, ವಿ ಹ್ಯಾವ್ ರೀಚ್ ಚಾಮುಂಡಿ ಬೆಟ್ಟ. ಫ್ರೆಶ್ ಹೇರ್, ಸ್ವಲ್ಪ ವೈಬ್ ಬರ್ತಿದೆ. ಸೊ ಇಟ್ ಇಸ್ ಗುಡ್. ಸೊ ಆ ಜರ್ನಿ ವಾಸ್ ಗುಡ್. ಮತ್ತೆ ಊಟ ಮುಗಿಸ್ಕೊಂಡು ಡೈರೆಕ್ಟ್ ಇಲ್ಲಿಗೆ ಬಂದ್ವಿ. ಬೆಟ್ಟ ಹತ್ತದು ಫನ್ ಆಗಿತ್ತು. ಆಕ್ಚುಲಿ ಇನ್ನ ಬೆಟ್ಟ ಹತ್ತಿಲ್ಲ ಗಾಡಿ ಸದ್ಯಕ್ಕೆ ಪ್ಲಾನ್ ಅಲ್ಲಿ ಮೈಸೂರು ಪ್ಯಾಲೇಸ್ ಒಂದು ಆಪ್ಷನ್ ಆಗಿದೆ, ನೋಡೋಣ. ಇಟ್ ಡಿಪೆಂಡ್. ಲಲಿತಾ ಮಹಲ್ ಪ್ಯಾಲೇಸ್ ಕ್ಯಾನ್ಸಲ್ ಆಯ್ತು ಬಿಕಾಸ್ ಅದು ರೆಸಾರ್ಟ್ ಅಂತೆ, ನಾಟ್ ಫಾರ್ ದ ಪಬ್ಲಿಕ್ ವ್ಯೂ. ಸೊ ಈಗ ಚಿರುಮುರಿನ ಎಂಜಾಯ್ ಮಾಡಿ. ಸೊ ಗೈಸ್, ಮೈಸೂರು ಪ್ಯಾಲೇಸಲ್ಲಿ ಪ್ರತಿ ಸಂಡೇ ಲೈಟ್ ಶೋ ಮತ್ತು ಅಲ್ಲಿ ಸೌಂಡ್ ಶೋ ನಡೆಯುತ್ತೆ. ನಾನು ಅಜ್ಜಿನ ತಳ್ಕೊಂಡು ಫುಲ್ಲು ವ್ಯೂ ಮಾತ್ರ ಸಖತ್ತಾಗಿತ್ತು ಗೈಸ್. ಮತ್ತು ಅದ ನಂತರ ಎಲ್ಲ ಕೇಕ್ ಕಟ್ ಮಾಡಿದ್ವಿ. ಅಪ್ಪಂಗೆ ಸರ್ಪ್ರೈಸ್ ಕೊಟ್ವಿ. ಯಾವುದೋ ಒಂದು ಹೋಟ್ಲ್ ಮುಂದೆ ನಿಲ್ಲಿಸಿ ಕಾರ್ ಮೇಲೆ ಕಟ್ ಮಾಡ್ತಿದ್ವಿ. ಸೊ ಇದು ಸೆಕೆಂಡ್ ಟೈಮ್ ಕೇಕ್ ಕಟ್ಟಿಂಗ್, ಬಟ್ ಇಟ್ ವಾಸ್ ವೆರಿ ಗುಡ್. ಅಪ್ಪಂಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ನಾವು ಮೈಸೂರು ಪ್ಯಾಲೇಸ್ ಹತ್ರನೇ ಕಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ, ಬಟ್ ಪೊಲೀಸವ್ರು ಅಲೋ ಮಾಡಲಿಲ್ಲ ಬಿಕಾಸ್ ಇಟ್ ಈಸ್ ಮೈಸೂರು ಪ್ಯಾಲೇಸ್. ಸೊ ಅದಕ್ಕೆ ಇಲ್ಲಿ ಕಟ್ ಮಾಡಿಸಿ ಆ್ಯಂಡ್ ವಿ ಹ್ಯಾವ್ ಎಂಜಾಯ್ಡ್. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ.
ನಿನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನೀ ನಡೆಯ ದಾರಿಯಲ್ಲಿ ಕನಸುಗಳು ಚೆಲ್ಲಿರಲಿ ನಿನ್ನೆಲ್ಲ ಕನಸಿನಲ್ಲಿ ನಮ್ಮ ಹರಕೆ ತುಂಬಿರಲಿ ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನಿನ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಸಿಂಪಲ್. ಮೈ ಡ್ಯಾಡ್, ಮೈ ಹೀರೋ. ನನ್ನ ಹೆತ್ತವ ಉಪದೇವರು ನಾನೇ